ನ್ಯೂಸ್ 18 ಕನ್ನಡಕ್ಕೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಸರಿಗಮಪ ಲಿಟಲ್ ಚಾಂಪ್ಸ್ ವಿಜೇತ ಅಶ್ಮಿತ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಮಂಗಳೂರಿನ ಪ್ರತಿಭೆ ಕಿಚ್ಚ ಸುದೀಪ್ ಅವರು ಇವರ ಗಾಯನಕ್ಕೆ ತಲೆದೂಗಿದ್ದಾರೆ. ಅದ್ಭುತವಾಗಿ ಹಾಡ್ತಾರೆ. ಇವಾಗ ಟ್ರೋಫಿಯನ್ನ ಹಿಡಿದು ನಮ್ಮ ಮುಂದೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ ಅಶ್ಮಿತ್ ಅವರೇ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಟ್ರೋಫಿ ಸಿಕ್ಕಿದೆ. ಸರಿಗಮಪ ಅನ್ನೋದು ನಿಮ್ಮ ಕನಸಾಗಿತ್ತು, ಟ್ರೋಫಿ ಸಿಕ್ಕಿದೆ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಮ್ಯಾಮ್. ಯಾಕಂದ್ರೆ ಮೊದಲೇ ನಾನು ಹೇಳಿದ್ದೆ ಕಲೀಲಿಕ್ಕೆ ಬಂದದಂತೆಲ್ಲ, ಕಲ್ತು ನಾನು ವಿನ್ನರ್ ಆಗಿದ್ದೇನಲ್ಲ, ಅದು ನನಗೆ ತುಂಬಾ ಖುಷಿ. ಮತ್ತೆ ಇದು ಊರಲ್ಲೆಲ್ಲ ತುಂಬಾ ರೆಸ್ಪಾನ್ಸ್ ಇದೆ ನನಗೆ, ತುಂಬಾ ಖುಷಿ ಪಟ್ಟಿದ್ದಾರೆ ನನ್ನ ಊರ್ ಜನರೆಲ್ಲ. ಸೊ ಅವರಿಗೆ ಒಂದು ಹೆಮ್ಮೆ ತಂದಿದ್ದೀನಿ, ನಾನು ತುಂಬಾ ಖುಷಿ ಆಗ್ತೇನೆ. ನಿಮ್ಮ ಗಾಯನಕ್ಕೆ ಎಲ್ಲ ಜಡ್ಜಸ್ ಕೂಡ ಇಷ್ಟಪಟ್ರು, ಒಂದು ಬೇಷ್ ಹೇಳಿದ್ರು. ಅದು ಎಷ್ಟು ಖುಷಿ ಆಗತ್ತೆ? ಅದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಂದ್ರೆ ಅಷ್ಟು ದೊಡ್ಡ ದಿಗ್ಗಜರು 3 ಜನನು ಅವರು ಸ್ಟೇಜಿಗೆ ಬಂದು ನನ್ನ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಮಾಡಿ ವಿನ್ನರ್ ಮಾಡಿದ್ರು. ತುಂಬಾ ಖುಷಿ ಆಯ್ತು ನನಗೆ. ಶಿಕ್ಷಣದ ಜೊತೆಗೆ ಹಾಡ್ತೀರಾ, ಆಮೇಲೆ ಎಲ್ಲ ಸಂಗೀತ ಉಪಕರಣಗಳನ್ನ ನುಡಿಸ್ತೀರಾ. ಎಲ್ಲಿ ಯಾವಾಗ ಟೈಮ್ ಮಾಡ್ಕೊಳ್ತೀರಾ ಅಂತ ಇಷ್ಟೆಲ್ಲ ಕಲಿಯೋದಕ್ಕೆ? ಅದು ಬ್ಯಾಲೆನ್ಸ್ ಮಾಡ್ಕೊಳ್ತೇನೆ ನಾನು. ಮತ್ತೆ ನಾನು ಸಂಗೀತ ಮತ್ತೆ ವಯಲಿನ್ ಥರ್ಸ್ಡೇ ಯಾವಾಗ್ಲೂ ಕ್ಲಾಸಿಗೆ ಹೋಗುದು ನಾನು, ಮತ್ತೆಲ್ಲ ಸ್ಟಡೀಸ್. ಮತ್ತೆ ಥರ್ಸ್ಡೇ ನಾನು ಸಂಗೀತ ಮತ್ತೆ ವಯಲಿನಿಗೆ ಕೊಡ್ತೇನೆ. ಚೆಂಡೆ, ಮೃದಂಗ ಎಲ್ಲದನ್ನ ನುಡಿಸ್ತೀರಾ? ಹೌದಾ, ಅದೆಲ್ಲ ನುಡಿಸ್ತೇನೆ ನಾನು. ಇದು ಚೆಂಡೆ ಎಲ್ಲ ನನ್ನ ಅಣ್ಣನ ಜೊತೆ ಹೋಗ್ತಾ ಇರ್ತೇನೆ ನಾನು ಕ್ಲಾಸ್, ಮತ್ತೆ ತಬ್ಲಾ ಕ್ಲಾಸ್ ಹೋಗ್ತೇನೆ. ಹಾಗೆಲ್ಲ ತಾಸೆ ಈಗ ಕೇಳಿ ಕಲ್ತದ್ದು, ಇದು ಡ್ರಮ್ಸೂನು ಕೇಳಿ ಸ್ವಲ್ಪ ಕಲ್ತಿದ್ದೇನೆ. ಹಾಗೆ ನಿಮ್ಮ ಹಾಡಿಗೆ ಕಿಚ್ಚ ಸುದೀಪ್ ಅವರೇ ಶಬಾಷ್ ಅಂದ್ರು, ಬೇಷ್ ಅಂದ್ರು. ಮೀಟ್ ಮಾಡಿದ್ರ ಅವ್ರನ್ನ, ಸರ್ನ? ಇಲ್ಲ, ಇನ್ನು ಅವರು ಡೇಟ್ ಫಿಕ್ಸ್ ಮಾಡ್ತೇನೆ ಅಂತ ಹೇಳಿದ್ರು ಟೀಮ್ ಅವರು. ಮೀಟ್ ಮಾಡುದೆಂದು ನಂಗೆ ತುಂಬಾ ಖುಷಿ. ನನಗೆ ವಾಯ್ಸ್ ಕೇಳಿ ಏನ್ ಅನಿಸ್ತು ನಿಮಗೆ? ಒಂದು ವಾಯ್ಸ್ ನೋಟ್ ಅನ್ನ ಕಳಿಸ್ತಾರೆ ಸರಿಗಮಪ ಫಿನಾಲೆಲಿ. ಹೌದು, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಫಸ್ಟ್ ಆಕ್ಚುಲಿ ನಾನು ನರ್ವಸ್ನೆಸ್ ಅಂದ್ರೆ ಇದೆ, ಫೈನಲ್ ಸ್ಟೇಜ್ ಅಲ್ಲ, ನರ್ವಸ್ ಆಗ್ತದೆ. ಅವರ ವಾಯ್ಸ್ ಬಂದ ಮೇಲೆ ಫುಲ್ ಧೈರ್ಯ ಬಂತು ನಂಗೆ. ತುಂಬಾ ಖುಷಿ ಆಯ್ತು ನಂಗೆ. ಅಂದ್ರೆ ಈ ವಯಸ್ಸಿಗೆ ಸುದೀಪ್ ಸರ್ ಹಾಡ್ತಾರೆ, ನಿಮ್ಮನ್ನ ಈ ವಯಸ್ಸಿಗೆ ನಿಮ್ಮ ಪ್ರತಿಭೆಯನ್ನ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತದ್ದು, ಅದು ಎಷ್ಟು ಖುಷಿ ಇದೆ. ಸೆಲೆಬ್ರಿಟಿ ಅವರು, ಸ್ಟಾರ್ ನಟ. ತುಂಬಾ ಖುಷಿ ಇದೆ ನಂಗೆ. ನನ್ನ ಫೇವ್ರೆಟ್ ಆಕ್ಟರ್ ನಾನು, ಅವ್ರು ತುಂಬಾ ದೊಡ್ಡ ಫ್ಯಾನ್ ನಾನು ಅವ್ರದ್ದು. ತುಂಬಾ ಖುಷಿ ಇದೆ ನಾನು. ಓಕೆ, ಈಗ ಟ್ರೋಫಿ ಸಿಕ್ಕಿದೆ, 20 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಹಣದಲ್ಲಿ? ಹಣದಲ್ಲಿ ಅಂದ್ರೆ ನಾನೊಂದು ಒಳ್ಳೆ ವಯಲಿನ್ ಒಂದು 1.5 ಲಕ್ಷದ್ದು ತಗೋಬೇಕಂತ ಇದ್ದೇನೆ. ಮತ್ತೆ ಸ್ವಂತ ಫ್ಲಾಟ್ ಏನಾದ್ರು. ಓಕೆ 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 ಓಕೆ, ಸರಿ ಸರಿ. ಈಗ ಊರಲ್ಲೆಲ್ಲ ಏನ್ ಹೇಳ್ತಾರೆ? ಎಷ್ಟು ಖುಷಿ ಇದೆ. ನಾನು ವಿಟಿ ನೋಡ್ತಾ ಇದ್ದೆ, ಎಲ್ಲರೂ ನಿಮಗೆ ವಿಶ್ ಮಾಡ್ತಾ ಇದ್ರು, ಒಳ್ಳೇದಾಗ್ಲಿ, ಗೆದ್ದು ಬರ್ಲಿ ಅಂತ. ಊರಲ್ಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಮೊನ್ನೆ ತಾನೇ ವಿಟ್ಲದಲ್ಲಿ ನಂದು ರೋಡ್ ಶೋ ಮಾಡಿದ್ರು ಅವರು, ಅವರಿಗೆ ತುಂಬಾ ಖುಷಿ ಇದೆ. ಮತ್ತೆ ನೆಕ್ಸ್ಟ್ ರೋಡ್ ಶೋ ಉಂಟಂತೆ. ಮತ್ತೆ ನಾನಿಲ್ಲಿ ಗೆದ್ದದು ಕೂಡ ಅವರಿಂದನೇ, ಊರಂತಲ್ಲ, ಕರ್ನಾಟಕ ದೇಶ ಮತ್ತೆ ವಿದೇಶಗಳಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ, ವೋಟ್ ಮಾಡಿದ್ದಾರೆ. ಅವರಿಂದಾಗಿ ನಾನಿಲ್ಲಿ ಗೆದ್ದಿದ್ದೇನೆ, ಮತ್ತೆ ನನ್ನ ಪರಿಶ್ರಮದಿಂದಾಗಿ. ಸೊ ಅವರಿಗೆ ತುಂಬಾ ಥ್ಯಾಂಕ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಜಡ್ಜಸ್ ಎಲ್ಲ ನಿಮ್ಮ ಹಾಡನ್ನ ಕೇಳಿ ಹೊಗಳಿದ್ರು, ಜೊತೆಗೆ ತುಂಬಾ ಅಕ್ಯುರೇಟ್ ಆಗಿ ಹಾಡ್ತೀರಾ ಅಂತ ರಾಜೇಶ್ ಕೃಷ್ಣನ್ ಅವ್ರು ಹೇಳಿದ್ರು. ಅವರು ತುಂಬಾ ಸೂಕ್ಷ್ಮವಾಗಿ ಸಂಗೀತವನ್ನ ಜಡ್ಜ್ ಮಾಡ್ತಾರೆ. ಅವರೇ ನಿಮ್ಗೆ ಹೇಳ್ತಾ ಇದಾರೆ ಅಕ್ಯುರೇಟ್ ಆಗಿ ಹಾಡಿದ್ರಿ ನೀವು ಅಂತ. ಅದೆಷ್ಟು ಖುಷಿ ಇದೆ? ಅದೇ ತುಂಬಾ ಖುಷಿ ಇದೆ. ನಾನು ಆಕ್ಚುಲಿ ಹಾಗೆ ಎಲ್ಲ, ನಾನು ಈಗ ಸಕ್ಸಸ್ ಕಡೆ ಹೋಗ್ಬೇಕಾದ್ರೆ ನನ್ನ ಮೆಂಟರ್ ಇಂದು ಮ್ಯಾಮೇ ಕಾರಣ. ಅಲ್ಲೆಲ್ಲ ಹೇಳಿಕೊಡ್ತಾರೆ, ಇಲ್ಲಿ ಕರೆಕ್ಟ್ ಆಗಿ ಬರ್ಬೇಕಂತ, ಕರೆಕ್ಟ್ ಆಗಿ ಬರ್ಬೇಕು. ಅದು ನಾನು ಸರಿ ಮಾಡಿಕೊಂಡು ಹಾಗೆ ಕರೆಕ್ಟ್ ಆಗಿ ಹಾಡಿದ್ದೇನೆ ಅನ್ಕೊಳ್ತೇನೆ. ಸೊ ಅದಕ್ಕೆ ಅವರು ಹಾಗೆ ಹೇಳಿದ್ದಾರೆ. ಮೋಸ್ಟ್ಲಿ ಆರ್ ಕೆ ಸರ್ ಆಗಿ ತುಂಬಾ ಖುಷಿ ಆಗ್ತದೆ ನಂಗೆ. ಓಕೆ, ವಿಜಯ್ ಪ್ರಕಾಶ್ ಅವ್ರು ಇರ್ಬೋದು, ಅರ್ಜುನ್ ಜನ್ಯ ಇರ್ಬೋದು, ಪ್ರತಿ ಸಲ ನಿಮ್ಮ ಹಾಡನ್ನ ಕೇಳಿ ಅವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅವರ ಯಾವ ಮಾತು ನೆನಪಲ್ಲಿದೆ ನಿಮ್ಗೆ ತುಂಬಾ? ವಿಜಯ್ ಪ್ರಕಾಶ್ ಸರ್ ನಂಗೆ ಇದು ಫೈನಲ್ ಅಲ್ಲಿ ನಂಗೆ ಸ್ವರಪುತ್ರ ಅಂತ ಬಿರುದು, ಅದು ತುಂಬಾ ನೆನಪಿದೆ. ಮತ್ತೆ ಎಜೆ ಸರ್ ಸೋನೆ ಹಾಡಲ್ಲಿ ಮುಂದರುವ ದಿನಗಳಲ್ಲಿ ನೀನು ಇಲ್ಲಿ ಇರ್ತೀಯ ಅಂತ, ಜಡ್ಜಸ್ ಪೊಸಿಷನ್ ಅಲ್ಲಿ ಇರ್ತೀಯ ಅಂತ ಹೇಳಿದ್ರು. ಅದು
ಮತ್ತೆ RK ಸರ್ ಯಾವಾಗ್ಲೂ ಹೇಳ್ತಾರೆ ಟೈಟ್ ಸಿಂಗಿಂಗ್ ಆ ತರ ಎಲ್ಲ, ಅದು ತುಂಬಾ ಖುಷಿ. ಆಮೇಲೆ ಮ್ಯೂಸಿಷಿಯನ್ ನೀವು ಈಗ ಆಲ್ರೆಡಿ ಆಗ್ಬಿಟ್ಟಿದ್ದೀರಾ ಅಂತ ಕೂಡ ಹೇಳ್ತಾರೆ. ಹೌದು, ಅದೇ ತುಂಬಾ ಖುಷಿ ಆಗ್ತದೆ ನಂಗೆ, ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಓಕೆ, ಅಂದ್ರೆ ನೀವು ಗೆಲ್ಬೇಕು ಅನ್ನೋದು ಆಸೆ ಇರುತ್ತೆ, ಎಲ್ಲರೂ ವಿಶ್ ಮಾಡ್ತಾರೆ. ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ಫೈನಲ್ ಟೈಮ್ ನಲ್ಲಿ? ಫೈನಲ್ ಟೈಮ್ ಅಲ್ಲಿ ಗೆಲ್ಬೇಕಂತ ಏನು ಇರ್ಲಿಲ್ಲ. ನಾನು 100% ಕೊಟ್ರೆ ಆಕ್ಚುಲಿ ಸಕ್ಸಸ್ ಕಡೆ ಸಾಕ್ತೀನಿ ಅಂತ ಇತ್ತು. ಸೂಪರ್. ಓಕೆ, ನೀವು ಕೊರಗಜ್ಜನ ಬಗ್ಗೆ ಕೂಡ ಹೇಳಿದ್ರಿ, ಈ ಬಗ್ಗೆ ಹೇಳ್ಬೋದಾ? ಅದೇ ಫೈನಲ್ ಮುಂಚೆ ನನ್ನ ಅಪ್ಪ ಕೊರಗಜ್ಜ ಆದಿಸ್ಥಳಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರು ಗೆದ್ದು ಬರ್ಲಿ ಅಂತ. ಹಾಗೇನೆ ಆಯ್ತಲ್ಲ, ಹಾಗೆ ನಾನು ಆ ಟ್ರೋಫಿ ತಕೊಂಡು ಕೊರಗಜ್ಜನ ಮುಂದೆ ತೋರಿಸಿ ಬಂದದ್ದು ನಾನು. ಹಾಗೆ ಆಕ್ಚುಲಿ ದೊಡ್ಡ ಭಕ್ತ ನಾನು ಅವ್ರದ್ದು, ಕೊರಗಜ್ಜ ಅವ್ರದ್ದು. ಹಾಗೆ ರಿಚುವಲ್ಸ್ ಎಲ್ಲ ಏನು ಮಾಡ್ತೀರಾ ಇವಾಗ? ಕೊರಗಜ್ಜ ಇರ್ಬೋದು ಅಥವಾ ಇನ್ಯಾವುದೋ ಒಂದು ದೇವರನ್ನ ನೀವು ಆರಾಧನೆ ಮಾಡ್ತೀರಲ್ಲ, ಏನಾದ್ರು ರಿಚುವಲ್ಸ್ ಏನಾದ್ರು ಮಾಡ್ತೀರಾ? ರಿಚುವಲ್ಸ್ ಅಂದ್ರೆ ಈಗ ದೇವ್ರಿಗೆ ಕೈ ಮುಗಿಯೋದು, ಪೂಜೆ ಮಾಡೋದು, ಆ ತರದ್ದೆಲ್ಲ? ಈವ್ನಿಂಗ್ ಟೈಮ್ ಎಲ್ಲ ಭಜನೆ ಎಲ್ಲ ಮಾಡ್ತೇನೆ, ಮನೆ ಪ್ರತಿದಿನ ಮಾಡ್ತೇನೆ. ಮತ್ತೆ ಕೊರಗಜ್ಜನಲ್ಲಿ ಕೂಡ ವೀಕ್ಲಿ ಒನ್ಸ್ ಹೋಗ್ತಾ ಇರ್ತೇನೆ ನಾನು. ಹಾಗೆ ಮತ್ತೆ RK ಸರ್ ಒಂದು ಹೇಳಿದ್ರಲ್ಲ ಕೊರಗಜ್ಜ ಪಾಸ್ ಆದಾಗ ಆಯ್ತಂತ, ಅದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ ಕೊಡ್ಬೋದಾ? ಆಕ್ಚುಲಿ ಗೊತ್ತಿಲ್ಲ, ಕೊರಗಜ್ಜ ಪಾಸ್ ಆಗಾಯ್ತ ಅಂತ ಹೇಳಿದ್ರಲ್ಲ, ಆವತ್ತೇ ನಾನು ಕುತ್ತರಿಗೆ ಹೋದಾಗ ಅಲ್ಲಿ ನನ್ನ ಅಜ್ಜ ಹೇಳಿದ್ರು ನನ್ನ ರೂಪೇನ ಅವರಿಗೆ ಕಾಣ್ಬೋದು ಮೋಸ್ಟ್ಲಿ ಅಂತ ಹೇಳಿದ್ರು ಅವರು. ಹಾಗೇನಾಯ್ತು ಅಲ್ಲಿ. ಓಕೆ, ಈಗ ಸರ್ ಹೇಳಿರುವಂತದ್ದು ಹೌದು ಅನ್ನೋ ತರ ಫೀಲ್ ಆಯ್ತು ಅಂತ. ಓಕೆ, ಈಗ ಇಷ್ಟೆಲ್ಲ ಜನ ಹೊಗಳಿದ್ದಾರೆ, ಹಾಡಿನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಗುರಿ ಏನಿದೆ? ನಿಮ್ಮ ತಲೆಯಲ್ಲಿ ಏನಿದೆ? ನನ್ನ ಗುರಿ ಅಂದ್ರೆ ಸಕ್ಸಸ್ಫುಲ್ ಸಿಂಗರ್ ಆಗ್ಬೇಕಂತ, ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಈ ತರ ಎಲ್ಲ ಆಗ್ಬೇಕಂತ ಇದೆ ನಾನು. ಮತ್ತೆ ಓದೋದ್ರಲ್ಲಿ ಸೈಕಾಲಜಿ ಡಾಕ್ಟರ್ ಆಗ್ಬೇಕಂತ ಇದೆ. ಯಾಕೆ ಸೈಕಾಲಜಿ ಡಾಕ್ಟರ್ ಆಗ್ಬೇಕು ಅಂತ ಇದೆ? ಅದು ಯಾಕಂತ ಗೊತ್ತಿಲ್ಲ, ಅದೇ ನಾನು ಸೈಕಾಲಜಿ ಆಗ್ಬೇಕಂತ ಇದ್ದೇನೆ, ಯಾಕಂತ ಗೊತ್ತಿಲ್ಲ ರೀಸನ್. ಅಂದ್ರೆ ಈಗ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೇನೆ ನಾನು ಸೈಕಾಲಜಿ ಡಾಕ್ಟರ್ ಬಗ್ಗೆ, ಹಾಗೆ ಅದನ್ನ ನೋಡಿ ಇಂಟ್ರೆಸ್ಟ್ ಬಂತು ನನಗೆ ಇದೇ ಆಗ್ಬೇಕಂತ. ಹಾಗೆ ಓಕೆ, ಇವಾಗ ಅರ್ಜುನ್ ಸನ್ಯ ಸರ್ ಹೇಳಿದ್ವಂಗೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಗ್ಯಾರಂಟಿ ಸಿಗುತ್ತೆ, ಜಡ್ಜ್ ಸೀಟ್ ಅಲ್ಲಿ ಕೂರ್ತೀರಿ ಅಂತ ಹೇಳಿದ್ದಾರೆ. ಈಗ ಯಾವ್ದಾದ್ರು ಹಾಡೋದಕ್ಕೆ ಅವಕಾಶ ಬಂದಿದ್ಯಾ? ಇಲ್ಲ, ಇಷ್ಟವರೆಗೂ ಬರ್ಲಿಲ್ಲ. ಆದ್ರೂ ಸೂ ಫ್ರಮ್ ಸೋ ಅಲ್ಲಿ ಭಾವ ಬಂದರ ಹಾಡು ನಾನ್ ಮತ್ತೆ 3 ಮಕ್ಕಳು ಹಾಡಿದ್ದೆ, ನಾನು ಅದರಲ್ಲಿ ಒಬ್ಬ. ಈ ಹಾಡನ್ನ ಹಾಡುವಂತ ಅವಕಾಶ ಸಿಕ್ಕಿದ್ ಹೇಗೆ? ಈ ಸಾಂಗ್ ಆಕ್ಚುಲಿ ನನ್ನ ಅಪ್ಪನ ಫ್ರೆಂಡ್ ಪ್ರೇಮನಾಥ್ ಸರ್ ಇದ್ರು, ಸರಿಗಮಪದಲ್ಲಿ ಆಯುಷ್ ಅಂತ ಇದ್ರಲ್ಲ, ಅವರ ಪಪ್ಪನ ಕ್ಲೋಸ್ ಫ್ರೆಂಡ್, ಅವ್ರು ನನಗೆ ಆಕ್ಚುಲಿ ಚಾನ್ಸ್ ಕೊಟ್ಟದ್ದು ಇದು ಸೂ ಫ್ರಮ್ ಸೋ ಅಲ್ಲಿ ಹಾಡ್ಲಿಕ್ಕೆ. ಓಕೆ, ರಾಜ್ ಬಿ ಶೆಟ್ಟಿ ಅವ್ರನ್ನ ಮೀಟ್ ಮಾಡಿದ್ರ? ಈ ಹಾಡು ತುಂಬಾ ಫೇಮಸ್ ಆಗಿದೆ ಇವಾಗ, ಮೀಟ್ ಮಾಡಿದ್ರ? ಸರ್ ಮೀಟ್ ಮಾಡಿದ್ರ? ನಾನು ಮೀಟ್ ಮಾಡಿದ್ದೆ ಅವರು ಆ ದಿವಸ. ಏನ್ ಹೇಳಿದ್ರು ನಿಮ್ ಹಾಡು ಕೇಳಿ? ತುಂಬಾ ಚೆನ್ನಾಗಿ ಹಾಡ್ತಿ ಅಂತ ಹೇಳಿದ್ರು. ಅಂದ್ರೆ ಅವರಿಗೆ ಅವತ್ತು ಪರಿಚಯ ಇರ್ಲಿಲ್ಲಲ್ಲ ನಂದು, ಅಂದ್ರೆ ಸರಿಗಮಪ ಬರ್ಲಿರ್ಲಿಲ್ಲ ನಾನು, ಆವಾಗ ನಾರ್ಮಲ್ ಸಿಂಗರ್ ಆಗಿದ್ದೆ ನಾನು. ಸೊ ನಾನು ಅವರು ಮೀಟ್ ಆಗಿದ್ದೆ. ಆಕ್ಚುಲಿ ಅವರು ನನ್ನ ಫಸ್ಟ್ ಸೆಲೆಬ್ರಿಟಿ ಅಂತ ಮೀಟ್ ಆದ್. ಓಕೆ, ಅವ್ರು ನನ್ನ ಫಸ್ಟ್ ಸೆಲೆಬ್ರಿಟಿ. ಈಗ ಭಾವ ಬಂದರು ಸಾಂಗ್ ಎಷ್ಟು ಫೇಮಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿರಬಹುದು, ಎಷ್ಟು ಜನ ರೀಲ್ಸ್ ಮಾಡಿದ್ದಾರೆ, ಏನ್ ಕತೆ, ಆಮೇಲೆ ಆ ಸಿನಿಮಾ ಎಷ್ಟು ಹಿಟ್ ಆಗಿದೆ ಅನ್ನೋದು ಕೂಡ ಗೊತ್ತಿದೆ. ಈಗ ಈ ಒಂದು ಸಕ್ಸಸ್ಫುಲ್ ಸಿನಿಮಾದ ಒಂದು ಭಾಗ ಆಗಿದ್ದೀರಿ ಹಾಡೋದ್ರ ಮೂಲಕ, ಎಷ್ಟು ಖುಷಿ ಇದೆ ಈ ಅವಕಾಶ ಸಿಕ್ಕಿದ್ದಕ್ಕೆ? ತುಂಬಾ ಖುಷಿ ಇದೆ ನಂಗೆ. ಅದೇ ಈ ನಾನೊಂದು ಹಾಡಿದ ಸಾಂಗ್ ಎಷ್ಟು ಫೇಮಸ್ ಆಯ್ತಲ್ಲ ಅಂತ ಹೇಳಿ ನಂಗೆ ತುಂಬಾ ಖುಷಿ ಆಗ್ತದೆ. ಅದೇ ಓಕೆ, ಮತ್ತೆ ಈಗ ಸರಿಗಮಪ ಬಂದಾಗ ಒಂದಷ್ಟು ಜನ ಸೆಲೆಬ್ರಿಟಿಗಳು ಬರ್ತಾರೆ, ಅವ್ರ ಜೊತೆ ಒಂದಷ್ಟು ಮೀಟ್ ಮಾಡ್ತೀರಾ, ಆಮೇಲೆ ಇನ್ನೊಂದಷ್ಟು ಜನ ಸಂಗೀತಗಾರನ ಕೂಡ ಮೀಟ್ ಮಾಡುವಂತ ಅವಕಾಶ ಸಿಗುತ್ತೆ. ಈ ಬಗ್ಗೆ ಹೇಳ್ಬೋದಾ? ಯಾರ್ಯಾರನ್ನ ಮೀಟ್ ಮಾಡಿದ್ರಿ, ಏನ್ ಕತೆ? ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ನಾನು ಅದೇ ನಮ್ ಜಡ್ಜಸ್ ಅನುಶ್ರಕ್ಕ,
ಮತ್ತೆ ಮೆಂಟರ್ಸ್ ನನ್ನ ಇಂದು ನಾಗರಾಜ್ ಮ್ಯಾಮ್ ಮತ್ತೆ ರವಿ ಸರ್ ಬಂದಿದ್ರು. ಅವರು ನನ್ನನ್ನು ಆ ದಿವಸ ಹೊಗಳಿದ್ರು ನನ್ನ ಸಾಂಗಿಗೆ, ಸೊನೆ ಸೊನೆ ಸಾಂಗ್ಗೆ. ಮತ್ತೆ ನಾನು ಅವರಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿದೆ. ಸೊ ಅವರು ಬಂದದ್ದು ನನಗೆ ತುಂಬಾ ಖುಷಿ. ಅವರ ಬಾಯಿಂದ ನನಗೆ ಹೊಗಳಿಕೆ ಸಿಕ್ಕಿದೆ. ರವಿಚಂದ್ರನ್ ಸರ್ ಸುಮಾರಾಗೆಲ್ಲ ಹೊಗಳಲ್ಲ, ಬಟ್ ನಿಮ್ಮನ್ನ ಹೊಗಳಿದ್ದಾರೆ ಅವರು. ಹೌದು, ತುಂಬಾ ಖುಷಿ. ಮತ್ತೆ ಇತ್ತೀಚೆಗೆ ಸುದೀಪ್ ಸರ್ ನನ್ನನ್ನು ಹೊಗಳಿದ್ರು. ಅದು ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ. ಓಕೆ, ಈಗ ಕೆಲವೊಮ್ಮೆ ಏನಾಗತ್ತೆ, ನಾವು ಪ್ರಯತ್ನ ಪಡ್ತೀವಿ, ಸಕ್ಸಸ್ ಸಿಗ್ಬೋದು, ಸಿಗದೇನೂ ಇರ್ಬೋದು, ಬಟ್ ದೇವರ ಆಶೀರ್ವಾದ ಕೂಡ ತುಂಬಾ ಮುಖ್ಯ. ಇವಾಗ ನಿಮ್ಮ ಯಶಸ್ಸಿನಲ್ಲಿ ಕೊರಗಜ್ಜನ ಬಗ್ಗೆ ಅಥವಾ ಕೊರಗಜ್ಜನ ಪ್ರಾಮುಖ್ಯತೆ ಬಗ್ಗೆ ಏನ್ ಅನ್ಸುತ್ತೆ, ಏನ್ ಹೇಳ್ತೀರಿ? ಕೊರಗಜ್ಜನ್ ಬಗ್ಗೆ ಅವರ ಆಕ್ಚುಲಿ ಅವರ ಕಾರಣ ನಾನು ಇಲ್ಲಿ ಗೆದ್ದಿದ್ದೇನೆ ಅಂತ ನಾನು ಅನ್ಕೊಳ್ತೇನೆ. ತುಂಬ ತುಂಬ ದೊಡ್ಡ ಭಕ್ತ ನಾನು ಅವರದು. ನಾನು ಏನೇ ಹಾಡು ಹಾಡಬೇಕಾದ್ರೆ ಸ್ವಾಮಿ ಅಜ್ಜ ಅಂತ ಹೇಳಿ ನಾನು ಹಾಡು ಸ್ಟಾರ್ಟ್ ಮಾಡ್ತಿದ್ದೆ ನಾನು, ಆ ಥರ. ಓಕೆ, ಈಗ ಈ ಒಂದು ಟ್ರೋಫಿಯನ್ನ ಬದಲಾಗಿ, ಅಂದ್ರೆ ಈ ಟ್ರೋಫಿಯನ್ನ ಹೊರತಾಗಿ ಮತ್ತೇನೆಲ್ಲ ಪವಾಡಗಳು ನಿಮ್ಮ ಬದುಕಿನಲ್ಲಿ ಆಗಿದೆ ಅಥವಾ ಕೊರಗಜ್ಜನಿಂದ ನನಗೆ ಇದು ಸಿಕ್ಕಿದೆ ಅಂತ ನಿಮಗನ್ಸುತ್ತೆ ಇಷ್ಟು ದಿನಗಳಲ್ಲಿ, ಇಷ್ಟು ವರ್ಷಗಳಲ್ಲಿ? ಅಂದ್ರೆ ಸರಿಗಮಪದಲ್ಲೇ ಪ್ರತಿ ವಾರ ನನಗೆ ಗೋಲ್ಡನ್ ಬಜಾರ್ ಸಿಗ್ತಿತ್ತು. ಅದು ಅವರಿಂದಲೇ ಸಿಗ್ತಿತ್ತು ನನಗೆ. ಮತ್ತೆ ಸರಿಗಮಪ ಬಿಟ್ಟು ನಾನೀಗ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲ ಹೋಗ್ತಿದ್ದೆಲ್ಲ ಕಾಂಪಿಟೇಷನ್. ಆವಾಗೊಂದು ನಾನು ಹರಕೆ ಹೇಳ್ತಿದ್ದೆ ನನಗೆ ಒಂದು ಹೀಗೆ ಕೊಡಿ ಅಂತ. ಆವಾಗ ನನಗೆ ಫಸ್ಟ್ ಪ್ಲೇಸೇ ಸಿಗ್ತಿತ್ತು. ನ್ಯಾಷನಲ್ ಲೆವೆಲಲ್ಲಿ ನನಗೆ ಫಸ್ಟ್ ಪ್ಲೇಸ್ ಸಿಕ್ತು. ಮತ್ತೆ ಸ್ಟೇಟ್ ಲೆವೆಲ್ ರಾಯಚೂರಲ್ಲಿ ನಡೆದು ಅಲ್ಲಿ ಫಸ್ಟ್ ಪ್ಲೇಸ್, ಎಲ್ಲ ಹಾಡು ಕಾಂಪಿಟೇಷನ್ ಕಾಂಪಿಟೇಷನ್ ಹಾಗೆ. ಓಕೆ, ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ, ವೋಟ್ ಮಾಡಿದ್ದಕ್ಕೆ ಮಂಗಳೂರಂತಲ್ಲ, ಕರ್ನಾಟಕ, ದೇಶ ವಿದೇಶ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತೆ ಹೀಗೇನೆ ಮುಂದೆ ಬರುವ ನನ್ನಂತಹ ಮುಂದೆ ಬರುವ ಪ್ರತಿಭೆಗಳಿಗೆ ಹೀಗೆ ಸಪೋರ್ಟ್ ಮಾಡ್ತೇರಿ ಅಂತ. ಓಕೆ, ಮಿಮಿಕ್ರಿ ಎಲ್ಲ ಮಾಡೋದು ಕಲ್ತಿದ್ದೀರಾ ಇವಾಗ ಇನ್ನೊಂದಷ್ಟು? ನಾಗಸ್ವರ ಮಾತು. ಓಕೆ ಓಕೆ ಹಾಗೆ. ಓಕೆ, ಈಗ ಮಂಗಳೂರಿನವ್ರು ಎಷ್ಟು ಖುಷಿಯಾಗಿದ್ದಾರೆ? ತುಂಬಾ ಖುಷಿಯಾಗಿದ್ದಾರೆ ಮಂಗಳೂರಿನವರು. ಓಕೆ, ತುಳುದಲ್ಲಿ ಏನಾದ್ರು ಹೇಳ್ಬೋದಾ ಮಂಗಳೂರಿನ ಜನತೆಗೆ? ತುಳುನಲ್ಲ ನಿಖಲ್ ಈತ್ ಸಪೋರ್ಟ್ ಮಂತನೆಗೆ ಮಾತೆರೆಗ್ಲ ಮಸ್ತ್ ಥ್ಯಾಂಕ್ಸ್. ಈತ್ ಸಪೋರ್ಟ್ ಮಂತನಾದ್ರೆ ಯಾ ನಿಕ್ಲೆಗೋಸ್ಕರ ಈ ಟ್ರೋಫಿನ ಪತಂಬ ಇದೆ. ಸೊ ಮಾತೆರೆಗ್ಲ ಮಸ್ತ್ ಥ್ಯಾಂಕ್ಸ್. ಸೂಪರ್ ಸೂಪರ್, ಥ್ಯಾಂಕ್ ಯು ಅಶ್ಮಿತ್ ಅವರೇ. ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಂಗೀತ ನಿರ್ದೇಶಕರಾಗಿ ಜೊತೆಗೆ ಗಾಯಕರಾಗಿ ಹೊರಬನ್ನಿ ಅಂತ ನಾನು ಆಶಿಸ್ತೀನಿ. ಈಗ ಆಲ್ರೆಡಿ ಒಂದು ಸಿನಿಮಾದಲ್ಲಿ ಹಾಡಿದೀರಾ, ಆ ಹಾಡು ತುಂಬಾ ಸೂಪರ್ ಹಿಟ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ಹಾಡುಗಳನ್ನ ಹಾಡಿ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಸರಿಗಮಪ ಲಿಟಲ್ ಚಾಂಪ್ಸ್ ವಿಜೇತ ಅಶ್ಮಿತ್ ಅವರ ಮಾತುಗಳು. ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ನ್ಯೂಸ್ 18 ಕನ್ನಡ ವಾಹಿನಿಯನ್ನ ನೋಡ್ತಾ ಇರಿ. ಜಾಲ ನಮ್ಮದು, ಬಲ ನಿಮ್ಮದು.